ನಮ್ಮ ಆರೋಗ್ಯಕ್ಕೆ ಉಪಯೋಗ ಇರುವಂಥ ಮೊಳಕೆ ಕಾಳೆ ವಿವಿಧ ರೀತಿಯೊಳಗೆ ಅಡುಗೆ ಮಾಡ್ಬೋದು. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಮೊಳಕೆ ಒಡಿಸಿದ ಮಡಕೆ ಕಾಳೆ ಮದುವೆ ಮನೆ ಶೈಲಿ ಒಳಗೆ ಯಾವ ರೀತಿ ಪಲ್ಯ ಮಾಡ್ಬೋದು ಅಂಥೇಳಿ ತೋರಿಸ್ತೇನೆ. ನೋಡ್ರಿ ಮಡಕೆ ಕಾಳು ಇದ್ರೊಳಗೆ ಜವಾರಿ ಮತ್ತು ಹೈಬ್ರಿಡ್ ಅಂತ ಬರ್ತವೆ. ಜವಾರಿ ಸ್ವಲ್ಪ ಸಣ್ಣ ಇರ್ತಾವೆ. ಇವನ್ನ ಯಾಕೆ ನಾವು ತೋರ್ಸತ್ತಂದ್ರೆ ಕೆಲವೊಬ್ಬರಿಗೆ ಮಡಕೆ ಕಾಳು ಅಂತಂದ್ರೆ ಗೊತ್ತಾಗಂಗಿಲ್ಲ, ಅದಕ್ಕೆ ಇವನ್ನ ತೋರ್ಸಾಕತ್ತೇನೆ. ಇವನ್ನ ಒಂದು 8 ತಾಸು ನೆನೆ ಇಟ್ಟೆ ಈ ಡಬ್ಬಿಯೊಳಗೆ ಹಾಕಿಟ್ಟಿದ್ದೆ. ಈ ರೀತಿ ಮೊಳಕೆ ಬಂದವು. ನೀವು ಬೇಕಂತಂದ್ರೆ ಕಾಟನ್ ಅರ್ಬಿ ಒಳಗೂ ಹಾಕೋಬಹುದು. ನನಗೆ ಈ ಬಾಕ್ಸ್ ಒಳಗೆ ಹಾಕೋದು ಈಸಿ ಅನಿಸ್ತು, ಅದಕ್ಕೆ ನಾ ಈ ರೀತಿ ಮಾಡೇನಿ. ಅದರೊಳಗಿನ ಒಂದು ಬೌಲ ಮೊಳಕೆ ಕಾಳು ತೊಳೆದ ಪಲ್ಯ ಮಾಡೋಕೆ ತೊಗೊಂಡೇನಿ. ಮೊದಲಿಗೆ ಒಂದು ಬಾಳ್ಗೆ ಇಟ್ಕೊಂಡು 1 ಬೌಲಷ್ಟು ಶೇಂಗಾ ಹಾಕೋತೇನೆ. ಇವು ಸ್ವಲ್ಪ ಹುರ್ಕೋತೇನೆ. ಸ್ವಲ್ಪ ಹುರಿದ ಮೇಲೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಒಣ ಕೊಬ್ಬರಿ ತುರಿದು ಹಾಕೋತೇನೆ. ಶೇಂಗಾಕಿನ ಕೊಬ್ಬರಿ ಕಡಿಮೆ ಇರಬೇಕ್ರಿ. ಮತ್ತು 2 ಗಡ್ಡೆ ಬೆಳ್ಳುಳ್ಳಿ ಸುಲಿದ ಹಾಕೋತೀನಿ. ಇವನ್ನೆಲ್ಲ ಸ್ವಲ್ಪ ಘಮ ಬರೋ ತನಕ ಹುರ್ಕೋತೀನಿ. ಇವಾಗ ನೋಡ್ರಿ ಇವು ಹುರಿದಾವು. ಇವನ್ನ ಸೈಡಿಗೆ ತೆಗೆದು ಇಟ್ಕೋತೀನಿ. ಅದ ಬಾಳ್ಗಿಗೆ ಅವೇನು ತೊಳೆದು ಇಟ್ಕೊಂಡಿಲ್ಲ 1 ಬೌಲ್ ಮೊಳಕೆ ಕಾಳನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇವನ್ನ ಹಸಿ ವಾಸನೆ ಹೋಗೋ ತನಕ ಹುರ್ಕೋತೀನಿ. ನಮ್ಗೆ ಹುರ್ಕೊಳಕ್ಕೆ ಟೈಮ್ ಇಲ್ಲಪ್ಪ ಅನ್ನೋರು ನೀವು ಬೇಕಂತಂದ್ರೆ ಕುಕ್ಕರ್ ಒಳಗೆ ಒಂದು ವಿಸಿಲ್ ಹೊಡೆಸ್ಕೋಬೋದು, ನಡಿತೈತಿ. ಯಾವುದೇ ಕಾಳಿನ ಮೊಳಕೆ ಕಾಳು ತೋಡಿ ಪ್ರೋಟೀನ್ ರಿಚ್ ಇರ್ತಾವೆ. ಅವು ಉತ್ತಮ ಜೀರ್ಣಕ್ರಿಯೆಯನ್ನು ಮತ್ತು ಮಧುಮೇಹದ ನಿಯಂತ್ರಣಕ್ಕೆ, ತೂಕ ನಿರ್ವಹಣೆಗೆ, ನಮ್ಮ ಹೃದಯದ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಈಗಿಷ್ಟ ಹುರ್ಕೊಂಡೇನಿ. ಇವನ್ನ ಸೈಡಿಗೆ ತಗೋತೇನೆ. ಈ ಕಡೆ ಹುರಿದ ಐಟಮ್ನ ಆರಾಕಿಟ್ಟಿದ್ನಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಈಗ ಅದಕ್ಕೆ 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕೋತೇನೆ. ಆಮೇಲೆ 1 ಸ್ಪೂನ್ ಕೆಂಪು ಖಾರ ಹಾಕೋತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಂಬರ್ತೇನೆ. ನೋಡ್ರಿ ಇಷ್ಟು ಪುಡಿ ಮಾಡ್ಕೊಂಡೇನಿ. ಇಷ್ಟಾದ್ರೆ ಸಾಕದ. ಇದನ್ನು ಸೈಡಿಗೆ ತೆಗೆದು ಇಟ್ಕೋತೇನೆ. ಈ ಕಡೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂತ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೇನೆ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಒಂದು 10 ಎಲೆ ಕರಿಬೇವು ಹಾಕ್ಕೊಂಡು ಅವು ಚಟ್ಪಟ್ ಅಂದಮೇಲೆ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಿ, ಅದನ್ನು ಹಾಕ್ಕೋತೇನೆ. ಉಳ್ಳಾಗಡ್ಡಿ ಚಲೋತಾಗ ಎಣ್ಣೆಯಾಗ ಕರಿಬೇಕು ನೋಡ್ರಿ. ಉಳ್ಳಾಗಡ್ಡಿ ಆದಷ್ಟು ಸಣ್ಣ ಹೆಚ್ಕೊರಿ, ಅಂದ್ರೆ ಪಲ್ಯಕ್ಕೆ ಚಲೋ ಆಗ್ತೈತಿ. ಇವೆಲ್ಲ ಎಣ್ಣೆ ಕರೆದ್ಮೇಲೆ 1-2 ಟೊಮೆಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಿ, ಅವನು ಹಾಕೋತೀನಿ. ಇಲ್ಲಿ ಟೊಮೆಟೊ ಸ್ಮ್ಯಾಶ್ ಅಂದ್ರೆ ಸ್ಮ್ಯಾಶ್ ಮಾಡ್ಕೋತ ಇವನ್ನ ಹುರಿಬೇಕು ನೋಡ್ರಿ. ಹೋಳು ಉಳಿದು ಅಂದ್ರೆ ಪಲ್ಯ ಚಲೋ ಅನ್ಸಂಗಿಲ್ಲ. ಇದೆಲ್ಲ ಸ್ವಲ್ಪ ಹುರಿದ್ಮೇಲೆ ಒಂದು ಸ್ವಲ್ಪ ನಾನು ಅರ್ಧ ಸ್ಪೂನ್ ಕೆಂಪು ಖಾರ ಹಾಕ್ಕೋತೇನೆ. ನೀವು ಬೇಡ ಮಿಕ್ಸಿ ಜಾರ್ಗಳು ಹಾಕಿದ್ರ ಮೇಲೆ ಬಿಡ್ತೇವೆ ಅಂದ್ರೆ ನಡಿತೈತಿ ಹಂಗೂ ಮಾಡೋಕೆ. ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಚಲೋ ತಗ ಕರ್ದೈತಿ. ಈಗ ಇದಕ್ಕೆ ಮಸಾಲೆ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೋತೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೇನೆ. ಹಾಕ್ಕೊಂಡು ಇದನ್ನ ಎಣ್ಣೆಯಾಗ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋತ ಹೋಗ್ಬೇಕು ನೋಡ್ರಿ. ಸ್ವಲ್ಪ ಗಂಟು ಉಳಿತಿರ್ತೈತಿ, ಹಿಂಗೆ ಸ್ಮ್ಯಾಶ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಒಳಗಿದ್ದು ಸ್ವಲ್ಪ ಫ್ರೈ ಆಗ್ಬೇಕಂತ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಈ ರೀತಿ ಎಲ್ಲ ಫ್ರೈ ಆದಮೇಲೆ ಈಗೇನು ಹುರಿದು ಇಟ್ಕೊಂಡಿದ್ದಿಲ್ಲ ಮೊಳಕೆ ಕಾಳು ಅವನ್ನ ಹಾಕ್ಕೊಂಡು ಇದೆಲ್ಲ ಮಸಾಲೆ ಮಿಕ್ಸ್ ಮಾಡ್ಕೋತೇನೆ. ಆಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋತೇನೆ. ನೀರು ಹಾಕ್ಕೊಂಡ್ಮೇಲೆ ಇದು ಮಸಾಲೆ ಕಾಳು ಮತ್ತು ನೀರು ಎಲ್ಲನೂ ಚಲೋತ್ತಾಗ ಈ ರೀತಿ ಸ್ಮ್ಯಾಶ್ ಮಾಡ್ಕೊತ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ನೀರು ಹಾಕ್ಕೋತೇನೆ. ನೋಡ್ರಿ ತಳ್ಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋರಿ, ಗಟ್ಟಿ ಬೇಕಂತಂದ್ರೆ ಸ್ವಲ್ಪ ಹಾಕೋರಿ. ಇದನ್ನೊಂದು 5 ನಿಮಿಷ ಬಾಯಿ ಮುಚ್ಚೆ ಬೇಯಕ್ಕೆ ಬಿಡ್ತೇನೆ. ನಡ್ನಡ್ಕ ಈ ರೀತಿ ಬಾಯಿ ತೆಗೆದ ಕಟ್ಟಾಡ್ಸ್ಕೊತ ಇರ್ಬೇಕ್ರಿ. ಯಾಕಂದ್ರೆ ಶೇಂಗಾ ಅದು ಹಾಕಿರ್ತಿಲ್ಲ, ತಳ ಹಿಡ್ಕೋತಿರ್ತೈತಿ. ಅದರ ಸಲುವಾಗಿ ಓಪನ್ ಮಾಡಿ ಕಟ್ಟಾಡ್ಸ್ಕೊತ ಇರಬೇಕು. ನೋಡ್ರಿ 5 ನಿಮಿಷ ಆಗೈತಿ. ಮಸಾಲೆ ಎಲ್ಲ ಎಣ್ಣೆ ಬಿಟ್ಟೈತಿ. ಮಸ್ತ್ ಪಲ್ಯ ಕುದ್ದು ರೆಡಿ ಆಗೈತಿ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಕೊಟ್ವಿ ಅಂತಂದ್ರೆ ಮಸ್ತ್ ಮದುವೆ ಮನೆ ಶೈಲಿ ಒಳಗೆ ಮೊಳಕೆ ಕಾಳು ಪಲ್ಯ ರೆಡಿ ಆಯಿತು. ಇದನ್ನು ನೀವು ಪೂರಿ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು, ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮಸ್ತ್ ಇರ್ತೈತಿ. ಇದನ್ನು ನೀವು ಮಾಡಿ ನೋಡ್ರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಇನ್ನಷ್ಟು ಆರೋಗ್ಯಕರ ಮತ್ತು ಹೊಸ ರುಚಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಚಾನಲ್ಗೆ ಹೋಗಿ ಎಲ್ಲ ವಿಡಿಯೋಸು ನೋಡಿರಿ. ಧನ್ಯವಾದಗಳು.